ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಇವತ್ತು ಸದ್ಯಕ್ಕೆ NEP ಬಂದಿದೆ. ಫಸ್ಟ್ ಸೆಮಿಸ್ಟರ್ ಅವರು ಏನಾದರೂ ನೀವು DSc 1 ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಫಸ್ಟ್ ಸೆಮ್ ಅವ್ರಿಗೆ ಏನು ಸಿಲೆಬಸ್ ಇದೆಯಲ್ಲ ಆ ವಿಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ NEPನಲ್ಲಿ DSc 1 ಕೆಮಿಸ್ಟ್ರಿ ಏನಾದರೂ ನೀವು ತೊಗೊಂಡ್ರೆ ಅದರಲ್ಲಿ ನಿಮಗೆ 4 ಯೂನಿಟ್ ಇದೆ. ಯೂನಿಟ್ 1, 2, 3, 4 ಅಂತ. ಅದರಲ್ಲಿ 4th ಯೂನಿಟ್ ಇದೇನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯೂನಿಟ್ ಇದೆ. ಆ ಯೂನಿಟ್ನ ನಾನು ಇವಾಗ ಆ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂನಿಟ್ 4 ಎಲ್ಲ ಮುಗಿದ್ಮೇಲೆ ಯೂನಿಟ್ 3 ಆಮೇಲೆ ಅದೇ ಥರ ಯೂನಿಟ್ 2, ಯೂನಿಟ್ 1 ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಯೂನಿಟ್ 4ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇದೆಯಲ್ಲ ಅದರದ್ದು ಫಸ್ಟ್ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿಲೆಬಸ್ ಪ್ರಕಾರ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಿದೆ. ಹೇಗೇನು ಈ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೀವು ತೊಗೊಂಡ್ರೆ ಅದನ್ನ ಎರಡು ಥರ ಕ್ಲಾಸಿಫಿಕೇಶನ್ ಮಾಡ್ಬೋದು. ನಾವು ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್ ಮಾಡ್ಬೋದು, ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್ ಇದೆಯಲ್ಲ ಆ ಬೇಸಿಸ್ ಮೇಲೆ ಅದನ್ನು ನಾನು ಕ್ಲಾಸಿಫಿಕೇಶನ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಸ್ಡ್ ಆನ್ ಸ್ಟ್ರಕ್ಚರ್, ಇದು ತುಂಬ ಎಲಿಮೆಂಟ್ರಿ. ನೀವು ಯಾವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದೋಕ್ಕೆ ಶುರು ಮಾಡ್ತಿರಲ್ಲ ಆಗ್ಲಿಂದನೂ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಾವು ಕ್ಲಾಸಿಫಿಕೇಶನ್ ಓದಿರ್ತೀವಿ ಆ್ಯಸ್ ಎ ನೆನಪು ಥರ ನೀವೇನು ಮಾಡ್ಕೋಬೋದು, ಈಗ ಇದು ಮಾಡ್ಕೊಳ್ತಾ ಹೋಗ್ಬೋದು. ಸಿನ್ಸ್ ಇದು ಫಸ್ಟ್ ವಿಡಿಯೋ ಆಗಿರೋದಕ್ಕೋಸ್ಕರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡ್ ಆಗಿರೋದಕ್ಕೋಸ್ಕರ ನಾನು ಬೇಸಿಕ್ಸಿಂದ ಶುರು ಮಾಡ್ಕೊಳ್ತೀನಿ, ಡೆಫಿನೇಷನಿಂದ ಶುರು ಮಾಡ್ಕೊಳ್ತೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು? ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಬಿಗಿನಿಂಗಲ್ಲಿ ನಾವು ಡೆಫಿನೇಷನ್ ಹೇಳಬೇಕಾದ್ರೆ ಈ ಡೆಫಿನೇಷನ್ ಹೇಳ್ತಾ ಇದ್ವಿ. ಯಾಕೆ ಅಂದರೆ ಡೆಫಿನೇಷನ್ ಏನಾಗ್ತಾ ಹೋಗುತ್ತೆ ಅಂದರೆ ವಿತ್ ಅವರ್ ನಾಲೆಡ್ಜ್, ವಿತ್ ಅವರ್ ಎಕ್ಸ್ಪೋಜರ್ ಟು ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಾಗ್ತಾ ಹೋಗುತ್ತೆ, ಡೆಫಿನೇಷನ್ಸು ವೇರಿ ಆಗ್ತಾ ಹೋಗುತ್ತೆ ಅಥವಾ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಮುಂಚೆ ನಮಗೆ ಈಗ ನೀವು 8th ಸ್ಟ್ಯಾಂಡರ್ಡ್ ಇದ್ದಾಗ ಅಥವಾ 9th ಸ್ಟ್ಯಾಂಡರ್ಡ್ ಇದ್ದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಆಗ ಪಿರಿಯಾಡಿಕ್ ಟೇಬಲ್ನ ನೀವು ಓದಿರ್ತೀರಿ. ಹಾಗಾಗಿ ನಿಮಗೆ ಅಷ್ಟು ಡೀಟೇಲಾಗಿ ಕೆಮಿಸ್ಟ್ರಿ ಬಗ್ಗೆ ಐಡಿಯಾ ಇರೋದಿಲ್ಲ. ಹಾಗಾಗಿ ಆ ಕ್ಲಾಸ್ಗಳಲ್ಲಿ ಹೆಂಗೆ ಡೆಫಿನೇಷನ್ ಹೇಳಿರ್ತಾರೆ ಅಂದರೆ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ದ ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿರ್ತಾರೆ. 1-2 ವರ್ಷ ಓದ್ತೀರಾ, ಫಸ್ಟ್ PUC ಓದಿದ್ದೀರಾ, ಸೆಕೆಂಡ್ PUC ಓದಿದ್ದೀರಾ, ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸು ನೀವು ಏನೋ ಓದಿದ್ದೀರಾ, ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲೂ ನಿಮಗೆ ಕಾರ್ಬನ್ನು ಹೈಡ್ರೋಜನ್ ಇದ್ದೇ ಇದೆ, ಎಕ್ಸೆಪ್ಟ್ ಇನ್ ದಿ ಕೇಸ್ ಆಫ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಆ್ಯಂಡ್ ಕಾರ್ಬನ್ ಟೆಟ್ರಾಬ್ರೋಮೈಡ್. ಇವೆರಡು ಬಿಟ್ಟರೆ ಮಿಕ್ಕಿದ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲೂ ನಿಮಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇದ್ದೇ ಇದೆ. ಹಾಗಿದ್ದಾಗ ವಿತ್ ದಟ್ ನಾಲೆಡ್ಜ್, ವಿತ್ ದಟ್ ಅಪ್ಡೇಟೆಡ್ ನಾಲೆಡ್ಜ್ ನಾನು ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಡಿಫೈನ್ ಮಾಡಿ ಅಂದರೆ ಹೇಗೆ ಡಿಫೈನ್ ಮಾಡ್ತೀನಿ ಅಂದರೆ ಇಟ್ಸ್ ಅ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಇರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ ಹೈಡ್ರೋಕಾರ್ಬನ್ಸು ಮತ್ತು ಅದರಿಂದ ಬರುವಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅದರ ಡಿರವೇಟಿವ್ಸ್ ಏನಿದೆಯಲ್ಲ ಅದನ್ನು ಸ್ಟಡಿ ಮಾಡೋದಕ್ಕೆ ನಾನು ಏನಂತ ಹೇಳ್ತೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀನಿ. So even though the organic chemistry focuses on compounds that contain carbon and hydrogen, more than 95% of the compounds that have been isolated from the natural sources are synthesized in the laboratory are organic. So ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗಿದೆ ಅಂದರೆ ಹ್ಯೂಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ನಾವು ಬರೀ ಕಾರ್ಬನ್ ಹೈಡ್ರೋಜನ್ ಬಗ್ಗೆ ಮಾತ್ರನೇ ಫೋಕಸ್ ಮಾಡಿದ್ರು, ಅದ್ರ ಜೊತೆಗೆ ಬೇರೆ ಬೇರೆ ಎಲಿಮೆಂಟ್ಸ್ಗಳಿದೆ, ಅದು ನ್ಯಾಚುರಲ್ಲಾಗಿ ಐಸೋಲೇಟ್ ಮಾಡಿರ್ಬೋದು, ಇಲ್ಲಾಂದರೆ ಸಿಂಥೆಟಿಕಲಿ ನಾನು ಲ್ಯಾಬಲ್ಲಿ ಪ್ರಿಪೇರ್ ಮಾಡಿರ್ಬೋದು. ಮೆಜಾರಿಟಿ ಆಫ್ ದಿ ಕಾಂಪೌಂಡ್ಸ್ ಏನಿದೆಯಲ್ಲ ಅವೆಲ್ಲನೂ ನಮ್ಗೆ ಏನಾಗಿರುತ್ತೆ, ಆರ್ಗ್ಯಾನಿಕ್ ಇರುತ್ತೆ. ಹಾಗಾದರೆ ಯಾವ್ಯಾವ ಸೋರ್ಸಿಂದ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬರುತ್ತೆ? ಪ್ಲ್ಯಾಂಟ್ಸಿಂದ ಬರುತ್ತೆ, ಅನಿಮಲ್ಸಿಂದ ಬರುತ್ತೆ, ನ್ಯಾಚುರಲ್ ಗ್ಯಾಸ್ ಪೆಟ್ರೋಲಿಯಮಿಂದ ಬರುತ್ತೆ, ಅದೇ ಥರ ಕೋಲ್, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್ ಅಂತ ಹೇಳ್ತೀವಿ. ಆ ಕೋಲ್ನ ಏನು ಮಾಡ್ತೀವಿ ನಾವು ಬೇರೆ ಬೇರೆ ಫ್ರ್ಯಾಕ್ಷನಲ್ಲಿ ಅದನ್ನು ನಾವು ಐಸೋಲೇಟ್ ಮಾಡ್ತಾ ಹೋಗ್ತೀವಿ, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡ್ತಾ ಹೋಗ್ತೀವಿ, ಅವಾಗ ಬೇರೆ ಬೇರೆ ಪ್ರಾಡಕ್ಟ್ ಬರುತ್ತೆ, ಅವಾಗ ನಿಮ್ಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಬರುತ್ತೆ. ಫರ್ಮೆಂಟೇಷನ್ ಆದಾಗ ಹುಳಿ ಬರುವಂಥದ್ದು, ಹುರುಗು ಬರುವಂಥದ್ದು, ಅವಾಗಲೂ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸು ಪ್ರೊಡ್ಯೂಸ್ ಆಗುತ್ತೆ. ಅದೇ ಥರ ನಾನು ಲ್ಯಾಬೊರೇಟ್ರಿನಲ್ಲಿ ಏನು ಮಾಡ್ಬೋದು, ಸಿಂಥೆಟಿಕಲಿ ನಾನು ಅದನ್ನು ಸಿಂಥಸಿಸ್ ಮಾಡ್ಬೋದು. ಸೊ ಹೀಗೆ ಬೇರೆ ಬೇರೆ ಮೆಥಡ್ಗಳಿಂದ ನಾನು ಏನು ಮಾಡ್ತೀನಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾನು ಹೋಗ್ತೀನಿ. ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ಅದಕ್ಕೆ ಮತ್ತು ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವು ಕಂಪೇರ್ ಮಾಡಿದ್ರೆ, ಇನಾರ್ಗ್ಯಾನಿಕ್ ಸಾಲ್ಟ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ದೇ ಆರ್ ಮಾಲಿಕ್ಯುಲರ್ ಇನ್ ನೇಚರ್. ಅವೇನಾಗಿರುತ್ತೆ ಅಂದರೆ ಮಾಲಿಕ್ಯುಲರ್ ಇನ್ ನೇಚರ್ ಇರುತ್ತೆ. ವೆರ ಸಾಲ್ಟ್ನ ತೊಗೊಂಡ್ರೆ ದೇ ವಿಲ್ ಬಿ ಅಯಾನಿಕ್ ಇನ್ ನೇಚರ್, ದೇ ಗೋಯಿಂಗ್ ಟು ಕಂಟೈನ್ 1 ಪಾಸಿಟಿವ್ ಅಯಾನ್ ಆ್ಯಂಡ್ 1 ನೆಗೆಟಿವ್ ಅಯಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇನಾರ್ಗ್ಯಾನಿಕ್ ಸಾಲ್ಟ್ ಅಂತ ಹೇಳ್ತೀವಿ. ಅದೇ ಈಗ ಆರ್ಗ್ಯಾನಿಕ್ನ ತೊಗೊಂಡ್ರೆ ಬೆನ್ಝೀನ್ ಅಂತಂದರೆ ಬೆನ್ಝೀನನ್ನು ಸ್ಪ್ಲಿಟ್ ಮಾಡೋಕ್ಕಾಗಲ್ಲ, ಬೆನ್ಝೀನ್ ಅಂತ ನಾವು ಹೇಳಬೇಕು, ಇಟ್ ಈಸ್ ಮಾಲಿಕ್ಯುಲರ್ ಇನ್ ನೇಚರ್, ವೆರಾಸ್ ಇನಾರ್ಗ್ಯಾನಿಕ್ ಆರ್ ಅಯಾನಿಕ್ ಇನ್ ನೇಚರ್.
ಸೊ ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದೇರ್ ಪ್ರಾಪರ್ಟಿ. ಸೊ ಈಗ ನೀವು ತೊಗೊಂಡ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತೊಗೊಂಡ್ರೆ ದೇ ಗೋಯಿಂಗ್ ಟು ಹ್ಯಾವ್ ಲೋ ಸಾಲ್ಯುಬಿಲಿಟಿ ಇನ್ ವಾಟರ್. ಆದರೆ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಆರ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್, ವೆರಾಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಈಥರ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಅಂಥದ್ರಲ್ಲಿ ಡಿಸಾಲ್ವ್ ಆಗ್ತವೆ. ಆ ಸೆಕೆಂಡ್ ತೊಗೊಂಡ್ರೆ ದೇ ಆರ್ ಹೈಲಿ ಕಂಬರ್ಷನಬಲ್. ಸೊ ಇಮಿಡಿಯೇಟ್ಲಿ ದೇ ಆರ್ ಫ್ಲೇಮಬಲ್ ಅಂತ ಹೇಳ್ತೀವಿ. ದೇ ಆರ್ ಹೈಲಿ ಕಂಬರ್ಷನಬಲ್. ಇಮಿಡಿಯೇಟ್ಲಿ ದೇ ಕ್ಯಾಚ್ ಫೈರ್ ಆ್ಯಂಡ್ ದೇ ಗೋಯಿಂಗ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ಕಂಬರ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ ಹೈಲಿ ಕಂಬರ್ಷನ್ ಆಗ್ತವೆ. ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ ಕಂಪ್ಯಾರಿಸನ್ ವಿತ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್. ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಏನಾಗ್ತವೆ ಅಂದರೆ ದೇ ಆರ್ ಮೆಜಾರಿಟಿ ಆಫ್ ದೆಮ್ ಆರ್ ಸಾಲಿಡ್ಸ್ ಇನ್ ನೇಚರ್, ದೇರ್ಫೋರ್ ದೇ ಗೋಯಿಂಗ್ ಟು ಹ್ಯಾವ್ ಎ ವೆರಿ ಎಕ್ಸ್ಟ್ರಾ ಇಂಟ್ರಾ ಮಾಲಿಕ್ಯುಲರ್ ಅಟ್ರಾಕ್ಷನ್ ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾಗಿ ಇನ್ ಆರ್ಡರ್ ಟು ಕ್ಲೀವ್ ದಟ್ ಬಾಂಡ್ ಯು ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ. ದೇರ್ಫೋರ್ ವಿ ಹ್ಯಾವ್ ಟು ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಅಯಾನಿಕ್ ಸಾಲ್ಟ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಐ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಆದರೆ ಇದೇನಿದೆ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ, ಅವೆರಡರ ಮಧ್ಯದಲ್ಲಿ ಕೋವಲೆಂಟ್ ಬಾಂಡ್ ಇದೆ, ಅಷ್ಟು ಸ್ಟ್ರಾಂಗ್ ಬಾಂಡ್ ಇಲ್ಲ. ಆ್ಯಸ್ ಇನ್ ದಿ ಕೇಸ್ ಆಫ್ ಅಯಾನಿಕ್ ಬಾಂಡ್ ಥರ ಸ್ಟ್ರಾಂಗ್ ಇಲ್ಲ. ಹಾಗಾಗಿ ಕಂಪೇರ್ ಟು ಅಯಾನಿಕ್ ಸಾಲ್ಟ್ಸ್ ಏನಿದೆಯಲ್ಲ ಇವು ಲೋ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ನ ಇಟ್ಕೊಂಡಿರ್ತವೆ. Again, the organic compounds, even inorganic compounds, isomerism exhibit ಮಾಡುತ್ತೆ. But majority of the organic compounds, they are going to exhibit the isomerism. It's another phenomenon where organic compound will going to have special feature, unique feature ಅಂತ ಹೇಳ್ಬೋದು. ಓಕೆ, ಯಾಕೆ ನಾವು ಕಾರ್ಬನ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ? ಪಿರಿಯಾಡಿಕ್ ಟೇಬಲ್ ಏನಾಗಿದೆ, 118 ಎಲಿಮೆಂಟ್ಗಳಿವೆ. ಆ 118 ಎಲಿಮೆಂಟ್ಗಳಲ್ಲಿ ನನಗೆ ಇಂಪಾರ್ಟೆಂಟ್ ಕೊಡೋವಂಥದ್ದು ಯಾವುದು? ಆ 100 ಎಲಿಮೆಂಟ್ಗಳದ್ದು ಕಾಂಪೌಂಡು ಒಂದು ಸೈಡ್ ಆಯಿತು, ಕಾರ್ಬನ್ದು ಒಂದು ಸೈಡ್ ಆಯಿತು ಅಂತ ನಾನು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರೆ ಗೋಯಿಂಗ್ ಟು ಹ್ಯಾವ್ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನನಗೆ ತುಂಬ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗ್ತಾ ಇದೆ. ಜೊತೆಗೆ ಕಾರ್ಬನ್ದು ಯುನಿಕ್ ಫೀಚರ್ ಏನು ಅಂದರೆ ಟೆಟ್ರಾವೇಲೆನ್ಸಿ ಹೇಳುತ್ತೆ, ಸೆಲ್ಫ್ ಕೆಟನೇಷನ್ ಪ್ರಾಪರ್ಟಿನ ಅದು ಎಕ್ಸಿಬಿಟ್ ಮಾಡುತ್ತೆ. ಅದೇ ಥರ ಎಬಿಲಿಟಿ ಟು ಫಾರ್ಮ್ ದಿ ಮಲ್ಟಿಪಲ್ ಕೋವಲೆಂಟ್ ಬಾಂಡ್ಸ್ನ ಮಾಡುತ್ತೆ. ಕಾರ್ಬನ್ ರಿಂಗ್ ಫಾರ್ಮ್ಸ್ನ, ಕಾರ್ಬನ್ ಮಾಲಿಕ್ಯೂಲ್ಸು ರಿಂಗ್ ಫಾರ್ಮೇಷನ್ ಆಗುತ್ತೆ, ಹೋಮೋಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗುತ್ತೆ, ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೆಮಿಕಲ್ ಬಾಂಡಿಂಗ್ ವಿತ್ ಅ ಫ್ಯೂ ಎಲಿಮೆಂಟ್ಸ್. ಸೊ ಇದೆಲ್ಲ ಇರೋದಕ್ಕೋಸ್ಕರ ಅದನ್ನು ನಾವು ಸ್ಪೆಷಲ್ ಬ್ರಾಂಚ್ ಆಗಿ ಓದ್ತಾ ಇದ್ದೀವಿ. ಈಗ ಒಂದೊಂದಾಗೆ ನೋಡ್ಕೊಳ್ತಾ ಹೋಗೋಣ. ದ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್ ಯಾಕಿದೆ ಅಂದರೆ ಎವ್ರಿ ಡೇ ಎವ್ರಿ ಮಿನಿಟ್ ಸೋ ಮೆನಿ ಕಾಂಪೌಂಡ್ಸ್ ವಿಲ್ ಬಿ ಐಡೆಂಟಿಫೈಡ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ದಿ ಲಿಸ್ಟ್. ಯಾಕೆ ಅಂದರೆ ನಾನು ಹೇಳ್ದಂಗೆ ಕಾರ್ಬನ್ನು ಮತ್ತು ಅದರದ್ದು ಕಾಂಪೌಂಡ್ಸ್ನ ತಕ್ಕಡಿನ ಹಾಕಿ ತೂಕ ಹಾಕಿದ್ರೆ ಒಂದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಇದೆ, ಇನ್ನೊಂದು ಕಡೆಗೆ ಏನಿದೆ ಅಂದರೆ ಎಲ್ಲ 118 ಎಲಿಮೆಂಟ್ಗಳು ಮತ್ತು ಆ ಕಾಂಪೌಂಡ್ಸ್ನ ಹಾಕಿದ್ರೆ ತೂಕ ಹಾಕಿದ್ರು ಆರ್ಗ್ಯಾನಿಕ್ ಕಾಂಪೌಂಡ್ಸು ಅಷ್ಟು ಯೂಜ್ ಲಾರ್ಜ್ ನಂಬರ್ ಆಫ್ ಇರೋದ್ರಿಂದ ಅದರದ್ದು ತೂಕ ಜಾಸ್ತಿ ಆಗುತ್ತೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಅದನ್ನು ನಾವು ಸಪ್ರೇಟ್ ಬ್ರಾಂಚ್ ಆಗಿ ನಾವು ಓದ್ತಾ ಹೋಗ್ತೀವಿ. ಓವರ್ 10 ಮಿಲಿಯನ್ ಕಾಂಪೌಂಡ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್, ಅಬೌಟ್ 1000 ನ್ಯೂ ಒನ್ಸ್ ಆರ್ ಐಡೆಂಟಿಫೈಡ್ ಈಚ್ ಡೇ ಅಂತ ಹೇಳ್ತಾರೆ. ಸೊ ಎವ್ರಿ ಪಾರ್ಟ್ ಆಫ್ ದಿ ವರ್ಲ್ಡ್ ರಿಸರ್ಚ್ ಆಗ್ತಾ ಇರುತ್ತೆ, ಹೊಸ ಹೊಸ ಕಾಂಪೌಂಡ್ನ ಐಸೋಲೇಟ್ ಮಾಡ್ತಿರ್ತಾರೆ, ಸಿಂಥಸಿಸ್ ಮಾಡ್ತಿರ್ತಾರೆ. ಹಾಗಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ ನಂಬರ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಎರಡನೇ ಪ್ರಾಪರ್ಟಿ ಏನು ಅಂದರೆ ಕಾರ್ಬನ್ ಈಸ್ ಟೆಟ್ರಾವೇಲೆಂಟ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಹ್ಯಾವ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಕಾರ್ಬನ್ ಕ್ಯಾನ್ ಫಾರ್ಮ್ 4 ಕೋವಲೆಂಟ್ ಬಾಂಡ್ ಐದರ್ ವಿತ್ ಅ ಕಾರ್ಬನ್ ಆರ್ ವಿತ್ ಎನಿ ಅದರ್ ಎಲಿಮೆಂಟ್ ಇದೆ. ಸೊ ದಿಸ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೆಟ್ರಾವೇಲೆನ್ಸಿ ಆಫ್ ದಿ ಕಾರ್ಬನ್ ಅಂತ ಹೇಳ್ತೀವಿ. ಸೊ ವೇಲೆನ್ಸಿ ಅಂದ್ರೆ ಏನು, ಔಟರ್ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಆ ಬೇಸಿಸ್ ಮೇಲೆ ನಾವು ವೇಲೆನ್ಸಿ ಹೇಳ್ತೀವಿ. ಸೊ ವೇಲೆನ್ಸಿ ಆಫ್ ದಿ ಕಾರ್ಬನ್ ಏನಿದೆಯಲ್ಲ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 ಒಟ್ಟು 6 ಇದೆ. ಸೊ 1s2 2s2 2p2 ಆಗುತ್ತೆ. ಔಟರ್ಮೋಸ್ಟ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ ಇದೆ, ಹಾಗಾಗಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ಇಟ್ ಅಂಡರ್ಗೋಸ್ ಟೆಟ್ರಾವೇಲೆನ್ಸಿ ಆ ಥರ ಆಗುತ್ತೆ. ಸೊ ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ 4 ಅದರ್ ಎಲಿಮೆಂಟ್ಸ್ ಆಗುತ್ತೆ. ಸೊ ಇದರಿಂದಲೂ ಏನಾಗ್ತಾ ಇದೆ ಅಂತಂದರೆ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಿಮಗೆ ಫಾರ್ಮೇಷನ್ ಆಗ್ತಾ ಇದೆ. ಥರ್ಡ್ ತಗೊಂಡ್ರೆ ಕೆಟನೇಷನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಈ ಕಾರ್ಬನ್ ಏನು ಮಾಡುತ್ತೆ, ಅಲಾಂಗ್ ವಿತ್ ಇಟ್ ಕಾರ್ಬನ್ ಜೊತೆಗೇನೆ ಅದು ಸ್ಟ್ರೈಟ್ ರಿಂಗ್ ಮಾಡ್ಬೋದು, ಇಲ್ಲಾಂದರೆ ಬ್ರಾಂಚಿಂಗ್ ಮಾಡ್ಬೋದು, ಸೈಕ್ಲಿಕ್ ಮಾಲಿಕ್ಯೂಲ್ಸ್ ಮಾಡ್ಬೋದು. ತಂದೆ ಕಾಂಪೌಂಡ್ ಜೊತೆಗೆ ತಂದೆ ಇನ್ನೊಂದು ಎಲಿಮೆಂಟ್ ಜೊತೆಗೆ ಅದೇನಾಗ್ತಾ ಹೋಗುತ್ತೆ ಅಂದರೆ ಲಿಂಕ್ ಆಗ್ತಾ ಹೋಗುತ್ತೆ, ತನ್ನಷ್ಟಕ್ಕೆ ತಾನೇ ಸೆಲ್ಫ್ ಲಿಂಕ್ ಆಗ್ತಾ ಹೋಗುತ್ತೆ. ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕೆಟನೇಷನ್ ಅಂತ ಹೇಳ್ತೀವಿ. ಕಾರ್ಬನ್ ಕ್ಯಾನ್ ಬಾಂಡ್
ಟು ಫಾರ್ಮ್ ಎ ಸ್ಟ್ರೈಟ್ ಚೈನ್, ಬ್ರಾಂಚ್ ಅಥವಾ ಸೈಕ್ಲಿಕ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕೆಟನೇಷನ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದಿಸ್ ಆಲ್ಸೋ ದೇರ್ ವಿಲ್ ಬಿ ಎ ಹ್ಯೂಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹ್ಯೂಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರೋದಕ್ಕೋಸ್ಕರ ಅದನ್ನು ನಾವು ಸಪ್ರೇಟ್ ಬ್ರಾಂಚ್ ಆಗಿ ಓದ್ತೀವಿ. ಇಲ್ಲ ಅಂತಂದರೆ ಎಬಿಲಿಟಿ ಟು ಫಾರ್ಮ್ ಮಲ್ಟಿಪಲ್ ಕೋವಲೆಂಟ್ ಬಾಂಡ್ಸ್. ಈ ಕಾರ್ಬನ್ ಏನು ಮಾಡುತ್ತೆ, ನಾಟ್ ಓನ್ಲಿ ಅ ಸಿಂಗಲ್ ಬಾಂಡ್, ಇಟ್ ಕ್ಯಾನ್ ಆಲ್ಸೋ ಫಾರ್ಮ್ ಎ ಡಬಲ್ ಬಾಂಡ್ ಆರ್ ಎ ಟ್ರಿಪಲ್ ಬಾಂಡ್ ವಿತ್ ಅ ಕಾರ್ಬನ್ ಆರ್ ವಿತ್ ಅದರ್ ಎಲಿಮೆಂಟ್ಸ್. ಸೊ ಹಂಗಾಗಿ ಏನಾಗುತ್ತೆ, ನಂಬರು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಾರ್ಬನ್ ಕ್ಯಾನ್ ಆಲ್ಸೋ ಫಾರ್ಮ್ ಎ ರಿಂಗ್ಸ್. ಅವು ರಿಂಗ್ ಫಾರ್ಮೇಷನು ಮಾಡ್ಬೋದು. ಹಾಗಾಗಿ ನಮ್ಗೆ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಈಗ ಬೆನ್ಸಿನ್ ತೊಗೊಂಡ್ರೆ ಇಟ್ ಈಸ್ ಅದರಲ್ಲಿ ಏನಾಗುತ್ತೆ, ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ. ಅದಲ್ದಲೇನು ಸೈಕ್ಲೋಹೆಕ್ಸೇನ್ ಇದೆ, ಅಲ್ಲೂ ಏನಾಗುತ್ತೆ ಸೈಕ್ಲಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿದೆ ವಿತೌಟ್ ಎ ಡಬಲ್ ಬಾಂಡ್. ಸೊ ದಿ ಕ್ಯಾನ್ ಫಾರ್ಮ್ ಎ ರಿಂಗ್. ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು ಅಂದರೆ, ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಐಸೋಮೆರಿಸಮ್. ಐಸೋಮರ್ಸ್ ಅಂದರೆ ಏನಾಗುತ್ತೆ, ದೋಸ್ ಆರ್ ದಿ ಮಾಲಿಕ್ಯೂಲ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಪ್ರಾಪರ್ಟೀಸು ಡಿಫರೆಂಟ್ ಆಗುತ್ತೆ. ಪ್ರಾಪರ್ಟೀಸ್ ಡಿಫ್ರೆಂಟ್ ಆದಾಗ ಆ ಮಾಲಿಕ್ಯೂಲ ನಾವು ಎಂಟೈರ್ಲಿ ಡಿಫ್ರೆಂಟ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ ಇದ್ರೂ ಪ್ರಾಪರ್ಟಿ ಬೇರೆ ಬೇರೆ ಆಗಿರೋದಕ್ಕೋಸ್ಕರ, ಅದೇ ಸ್ಟ್ರಕ್ಚರ್ ಬೇರೆ ಆಗೋದಕ್ಕೋಸ್ಕರ ಅದರದ್ದು ಪ್ರಾಪರ್ಟಿ ವೇರಿ ಆಗ್ತಾ ಹೋಗುತ್ತೆ. ಪ್ರಾಪರ್ಟಿ ಬೇರೆ ಆದಾಗ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಮ್ ಆಸ್ ಎ ಸಪ್ರೇಟ್ ಕಾಂಪೌಂಡ್. ಹಾಗಾಗಿ ನಂಬರ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಹೋಗುತ್ತೆ. ಆ್ಯಂಡ್ ದೇ ಕ್ಯಾನ್ ಫಾರ್ಮ್ ಎ ಬಾಂಡ್ ವಿತ್ ನೈಟ್ರೋಜನ್ ಜೊತೆಗೆ ಫಾರ್ಮ್ ಮಾಡ್ಬೋದು. ನಾನು ಹೇಳಿದೆ ಟೆಟ್ರಾವೇಲೆನ್ಸಿ ಇದೆ ಕಾರ್ಬನ್ಗೆ ಅಂತ ಹೇಳಿದೆ, ಅದು ಕಾರ್ಬನ್ ಜೊತೆಗೆ ಮಾಡ್ಕೋಬೋದು. ಅದು ಕೆಟನೇಷನ್ ಅಂತ ಹೇಳಿದ್ವಿ. ಕಾರ್ಬನ್ ಬಿಟ್ಟು ಅದು ಹೈಡ್ರೋಜನ್ ಜೊತೆಗೆ ಲಿಂಕ್ ಆಗ್ಬೋದು. ಕಾರ್ಬನ್ ಕ್ಯಾನ್ ಮೇಕ್ ಎ ಬಾಂಡ್ ವಿತ್ ಹೈಡ್ರೋಜನ್, ಇಟ್ ಕ್ಯಾನ್ ಮೇಕ್ ಎ ಬಾಂಡ್ ವಿತ್ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್, ಹ್ಯಾಲೋಜನ್, ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಇದು ಯಾವ್ದ್ರ ಜೊತೆಗೆ ಆಗಿರ್ಬೋದು. ಈವನ್ ವಿತ್ ಸಮ್ ಮೆಟಲ್ಸ್ ಆಲ್ಸೋ ಇಟ್ ಕ್ಯಾನ್ ಮೇಕ್ ಎ ಬಾಂಡ್. So because of all these things, there will be a huge number of organic compounds. Since we are going to have a huge number of organic compounds, we are going to study organic chemistry, separate branch of chemistry. Okay, ಈಗ ಅದನ್ನು separate branch of chemistry ಅಂತ ಓದಿದ್ವಿ, ಯಾಕೆಂದರೆ we have a huge number of organic compounds. ಅವನ್ನ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ತೀವಿ? ನಾನು ಹೇಳ್ದಂಗೆ ಕ್ಲಾಸಿಫಿಕೇಶನ್ ನಾನು ಎರಡು ಥರ ಮಾಡ್ಬೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನನಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂದರೆ, ನನಗೆ ಫಂಕ್ಷನಲ್ ಗ್ರೂಪ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾವ ಫಂಕ್ಷನಲ್ ಗ್ರೂಪ್ ಇದೆಯಲ್ಲ ಆ ಬೇಸಿಸ್ ಮೇಲೆ ಅದರದ್ದು ಪ್ರಾಪರ್ಟಿ ನಾವು ಓದ್ತಾ ಹೋಗ್ತೀವಿ. ಅದು ಒಂದು ಥರ ಕ್ಲಾಸಿಫಿಕೇಶನ್ ಮಾಡುವಂಥದ್ದು. ಇನ್ನೊಂದು ಥರ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತೀವಿ ಅಂದರೆ, ಬೇಸ್ಡ್ ಆನ್ ದೇ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಏನಿದೆಯಲ್ಲ ಆ ಬೇಸಿಸ್ ಮೇಲೆ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ, ಅದರ್ ಕ್ಲಾಸ್ ಆಫ್ ಮಾಲಿಕ್ಯೂಲ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಹೈಡ್ರೋಕಾರ್ಬನ್ಸ್ ಅಂದರೆ ಏನಾಗುತ್ತೆ, ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಅದಲ್ದಲೇ ನಿಮ್ಮ ಕಾರ್ಬನ್ ಏನಾಗ್ತಿದೆ, ಇಟ್ ಕ್ಯಾನ್ ಮೇಕ್ ಎ ಬಾಂಡ್ ವಿತ್ ಹೈಡ್ರೋಜನ್, ಇಟ್ ಕ್ಯಾನ್ ಮೇಕ್ ಎ ಬಾಂಡ್ ವಿತ್ ಆಕ್ಸಿಜನ್, ಇಟ್ ಕ್ಯಾನ್ ಮೇಕ್ ಎ ಬಾಂಡ್ ವಿತ್ ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ ಅಂತ, ಅಥವಾ ಮೆಟಲ್ಸ್ ಜೊತೆಗೂ ರಿಯಾಕ್ಟ್ ಆಗ್ಬೋದು. ಅಂಥದನ್ನೆಲ್ಲ ನಾನು ಏನಂತ ಹೇಳ್ತೀನಿ, ಅನದರ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ನಾನು ಕ್ಲಾಸಿಫೈ ಮಾಡ್ತೀನಿ. ಒಂದನ್ನು ಹೈಡ್ರೋಕಾರ್ಬನ್ಸ್ ಅಂತೀನಿ, ದ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇದ್ದರೆ ಹೈಡ್ರೋಕಾರ್ಬನ್ ಅಂತೀನಿ. ಕಾರ್ಬನ್ ಹೈಡ್ರೋಜನ್ ಜೊತೆಗೆ ಬೇರೆ ಬೇರೆ ಎಲಿಮೆಂಟ್ಗಳಿದ್ದರೆ ಅವಾಗ ಅದನ್ನು ಬೇರೆ ಕ್ಲಾಸ್ ಆಫ್ ಮಾಲಿಕ್ಯೂಲ್ಸ್ ಅಂತ ನಾನು ಕ್ಲಾಸಿಫೈ ಮಾಡ್ತೀನಿ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು ಅಂದರೆ, ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ 2 elements. One is a carbon, other one is a hydrogen. So they are going to form a framework of a compound. Hydrogen bond is attached to the oxygen. Cyclic ಆಗಿರ್ಬೋದು, ಬ್ರಾಂಚ್ಡ್ ಆಗಿರ್ಬೋದು, ಓಪನ್ ಚೈನ್ ಇರ್ಬೋದು, ಬ್ರಾಂಚ್ಡ್ ಆಗಿರ್ಬೋದು, ಆ ಥರ ಬೇರೆ ಬೇರೆ ಥರ ಅದು ಫಾರ್ಮ್ ಆಗ್ತಾ ಇರುತ್ತೆ. ಓಕೆ, ಈ ಹೈಡ್ರೋಕಾರ್ಬನ್ಸ್ನ ನಾನು ಏನಂತ ಕನ್ಸಿಡರ್ ಮಾಡಿ, ಓಕೆ ಇದು ಒಂದು ಥರ ಕ್ಲಾಸಿಫಿಕೇಶನ್. ಇನ್ನೊಂದು ಥರ ಕ್ಲಾಸಿಫಿಕೇಶನ್ ಏನು ಮಾಡ್ಬೋದು ಅಂದರೆ, ಓಪನ್ ಚೈನ್ ಮತ್ತು ಕ್ಲೋಸ್ಡ್ ಚೈನ್ ಆಗಿರುವಂಥದ್ದನ್ನ ನಾನು ಕನ್ಸಿಡರ್ ಮಾಡ್ಬೋದು. ನೀವು ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಅಂದರೆ, ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಏನಿರ್ತಲ್ಲ ಅದು ಸೈಕ್ಲಿಕ್ ಆಗ್ದಲೇ ಫ್ರೀ ಆಗಿತ್ತು, ಓಪನ್ ಆಗಿತ್ತು ಅಂತಂದರೆ ಓಪನ್ ಚೈನ್ ಅಂತ ಹೇಳ್ತೀವಿ. ಆ ಸೈಕ್ಲಿಕ್ ಫಾರ್ಮೇಷನು ಅಥವಾ ಕ್ಲೋಸ್ಡ್ ರಿಂಗ್, ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಏನಾದರೂ ಇದೆ ಫಾರ್ಮ್ ಎ ರಿಂಗ್, ಅಂಥದಕ್ಕೆ ನಾನು ಎಂತ ಕರಿತೀನಿ, ಕ್ಲೋಸ್ಡ್ ಅಥವಾ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀನಿ. ಸೆಕೆಂಡ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಮಾಡೋ ಅಂಥದ್ದು. ಓಕೆ, ಓಪನ್ ಚೈನು ಅಥವಾ ಆಲಿಸೈಕ್ಲಿಕ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಈ ಹೈಡ್ರೋಕಾರ್ಬನ್ಸ್ನ ನಾವೇನಂತ ಕರಿತೀವಿ, ಓಪನ್ ಚೈನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಟರ್ಮಿನಲ್ ಕಾರ್ಬನ್ ಆಟಮ್ ಏನಿದೆಯಲ್ಲ ಅವು ಫ್ರೀ ಆಗಿರ್ತವೆ, ದೇ ಡು ನಾಟ್ ಫಾರ್ಮ್ ಎ ರಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಓಪನ್ ಚೈನ್ ಅಂತೀವಿ. ಇದರ ಅಸೈಕ್ಲಿಕ್ ಅಂತ ಹೇಳ್ತೀವಿ. ಸೈಕ್ಲಿಕ್ಗೆ ಆಪೋಸಿಟ್ ಆಗಿರೋದು ಅಸೈಕ್ಲಿಕ್ ಅಂತ ಹೇಳ್ತೀವಿ. These are initially known as aliphatic compounds because these compounds were derived from the either animal or vegetable fat ಇಂದ ಮಾಡ್ತಾರೆ. ಆ್ಯಕ್ಚುಲಿ aliphatic ಅನ್ನುವಂಥದ್ದು ಗ್ರೀಕ್ ವರ್ಡು, ಹಂಗಂದ್ರೆ ಮೀನಿಂಗ್ ಏನಂದರೆ ಫ್ಯಾಟ್ ಅಂತ.
ಐದರ್ ಅನಿಮಲ್ ಅಥವಾ ವೆಜಿಟೇಬಲ್ ಫ್ಯಾಟಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಕ್ಕೋಸ್ಕರ ಇದನ್ನ ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತಲೂ ಅವರು ಕರೀತಾರೆ. ಓಪನ್ ಚೈನ್ ಕಾಂಪೌಂಡ್ ಅನ್ಬೋದು, ಅಸೈಕ್ಲಿಕ್ ಕಾಂಪೌಂಡ್ಸ್ ಅನ್ಬೋದು, ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿಬೋದು. ಅದರಲ್ಲಿ 3 ಥರ ಇದೆ. ಒಂದಕ್ಕೆ ಆಲ್ಕೇನ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆಲ್ಕೀನ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆಲ್ಕೈನ್ಸ್ ಅಂತ ಹೇಳ್ತೀವಿ. ಸೊ ಹೈಡ್ರೋಕಾರ್ಬನ್ ಅಂತ ಇರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ 2 ಕ್ಲಾಸ್ ಆಗಿ ಮಾಡ್ತೀನಿ. ಒಂದು ಕ್ಲಾಸ್ನ ಏನಂತ ಕರಿತೀನಿ, ಹೈಡ್ರೋಕಾರ್ಬನ್ ಅಂತೀನಿ. ಇನ್ನೊಂದು ಕ್ಲಾಸ್ನ ಅಪಾರ್ಟ್ ಫ್ರಮ್ ಹೈಡ್ರೋಕಾರ್ಬನ್ ಏನಿದೆಯಲ್ಲ ಅದಕ್ಕೆ ಇನ್ನೊಂದು ತೊಗೊಳ್ತೀನಿ. ಈ ಹೈಡ್ರೋಕಾರ್ಬನ್ನ ತೊಗೊಂಡ್ರೆ ಅದು ಓಪನ್ ಚೈನ್ ಇರ್ಬೋದು, ಇಲ್ಲಾಂದರೆ ಕ್ಲೋಸ್ಡ್ ಚೈನ್ ಇರ್ಬೋದು. ಅಗೇನ್ ಈ ಕ್ಲೋಸ್ಡ್ ಚೈನಲ್ಲಿ, ಓಪನ್ ಚೈನಲ್ಲಿ ಮತ್ತೆ ಅದನ್ನ ಆಲ್ಕೇನ್ಸು, ಆಲ್ಕೀನ್ಸು, ಆಲ್ಕೈನ್ಸ್ ಅಂತ ನಾನು ಕ್ಲಾಸಿಫಿಕೇಶನ್ ಮಾಡ್ತೀನಿ. ಇಲ್ಲೇನಾಗ್ತಿದೆ ಅಂದರೆ ಈ ಕ್ಲಾಸಿಫಿಕೇಶನ್ ಮಾಡಿದಾಗ ಅದು ಓಪನ್ ಚೈನ್ ಏನಿದೆಯಲ್ಲ ಅದು ಸ್ಟ್ರೈಟ್ ಇರ್ಬೋದು, ಇಲ್ಲ ಅಂದರೆ ಬ್ರಾಂಚ್ ಆಗಿರ್ಬೋದು. ಕಾರ್ಬನ್ ಸ್ಕೆಲಿಟನ್ ಏನಾದರೂ ಸ್ಟ್ರೈಟ್ ಆಗಿತ್ತು ಅಂತಂದರೆ ಅದಕ್ಕೆ ನಾನು ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ಅಂತ ಹೇಳ್ತೀನಿ. ಪ್ರೋಪೇನ್ ಇರ್ಬೋದು, ಪ್ರೋಪೀನ್ ಇರ್ಬೋದು, ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಅದೇ ಥರ ಬ್ರಾಂಚಿಗೆ ತಗೊಂಡಾಗ ಅದು ಐಸೋಬ್ಯೂಟೇನ್ ಇದೆ, ಐಸೋಬ್ಯೂಟಲೀನ್ ಅಂತ ಕರಿತೀವಿ ಅಥವಾ ಐಸೋಬ್ಯೂಟೇನ್ ಅಂತ ಕರಿತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಬ್ರಾಂಚ್ ಚೈನ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಚೈನ್ ಇಲ್ಲ, ಇಲ್ಲಿ ಏನಾಗಿದೆ, ನಿಮ್ಮ ಮಾಲಿಕ್ಯೂಲು ಬ್ರಾಂಚ್ ಇದೆ. ಸೊ ಈ ರೀತಿಯಾಗಿ ನಾನು ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೀನಿ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಆಲ್ಕೇನ್ಸ್ ಅಂತ ನೋಡ್ಕೊಳ್ಳೋಣ. ಆಲ್ಕೇನ್ಸ್ ಆರ್ ದಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ದಿ ಜನರಲ್ ಫಾರ್ಮುಲಾ CnH2n+2 ವೇರ್ n is an integer. ನಾವೀಗ ಏನು ಮಾಡ್ತಾ ಇದ್ದೀವಿ, ಹೈಡ್ರೋಕಾರ್ಬನ್ಸ್ ಅಂತ ತಗೊಂಡಿದ್ದೀವಿ. ಹೈಡ್ರೋಕಾರ್ಬನ್ಸ್ ಅಲ್ಲಿ ಒಂದು ಕ್ಲಾಸ್ ಆಫ್ ಮಾಲಿಕ್ಯೂಲ್ಸ್ಗೆ ನಾನು ಏನಂತ ಕರಿತೀನಿ, ಆಲಿಫ್ಯಾಟಿಕ್ ಅಂತೀನಿ, ಅಸೈಕ್ಲಿಕ್ ಅಂತೀನಿ, ಇಲ್ಲ ಅಂತಂದರೆ ಓಪನ್ ಚೈನ್ ಕಾಂಪೌಂಡ್ ಅಂತ ಹೇಳ್ತೀನಿ. ಅದರಲ್ಲಿ ಮತ್ತೆ ಫರ್ದರ್ 3 ಕ್ಲಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಲ್ಕೇನ್ಸು, ಆಲ್ಕೀನ್ಸು, ಆಲ್ಕೈನ್ಸು. ಆಲ್ಕೇನ್ಸ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೇ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಹ್ಯಾವಿಂಗ್ ಎ ಜನರಲ್ ಫಾರ್ಮುಲಾ CnH2n+2 ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಕಾರ್ಬನ್ ಏನಿದೆಯಲ್ಲ ಅದು ಇಟ್ ಹ್ಯಾಸ್ ಬೀನ್ ಸ್ಯಾಟಿಸ್ಫೈಡ್ ಬೈ ಎ ಸಿಂಗಲ್ ಬಾಂಡ್. ಕಾರ್ಬನ್ ಬಾಂಡ್ಗೆ ಏನಿದೆಯಲ್ಲ, ವೇಲೆನ್ಸಿ ಆಫ್ ದಿ ಕಾರ್ಬನ್ ಏನಿದೆಯಲ್ಲ ಅದು ಏನಾಗುತ್ತೆ, ಸಿಂಗಲ್ ಬಾಂಡಿಂದ ಸ್ಯಾಟಿಸ್ಫೈ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೇನ್ಸ್ ಅಂತ ಕರಿತೀವಿ. ಸಿಂಗಲ್ ಬಾಂಡಿಂದ ಅದೇನಾದರೂ ಸ್ಯಾಟಿಸ್ಫೈ ಆಗಿದ್ರೆ ಜನರಲಿ ಇಟ್ ಗೋಯಿಂಗ್ ಟು ಹ್ಯಾವ್ sp3 ಹೈಬ್ರಿಡೈಸ್ಡ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಹ್ಯಾವ್ ಎ ಲೋ ಕೆಮಿಕಲ್ ಬಿಕಾಸ್ ದೇ ಆರ್ ಆಲ್ರೆಡಿ ಸ್ಯಾಚುರೇಟೆಡ್. ದೇ ಡಸಂಟ್ ಹ್ಯಾವ್ ಎ tendency to react, and therefore these alkanes are also called as paraffins anta kariತೀವಿ. Again it's a Latin word. Param andre little, affins andre affinity. So these molecules they are going to have a very little affinity towards the reactivity. Reactions ಜೊತೆಗೆ reactions ಆಗುವಂಥದ್ದು ತುಂಬ ಕಡಿಮೆ ಇರುತ್ತೆ, ಕೆಮಿಕಲ್ ಆಕ್ಟಿವಿಟಿ ಕಡಿಮೆ ಇದೆ, ಹಂಗಾಗಿ ಅವನ್ನ ನಾವು ಪ್ಯಾರಾಫಿನ್ಸ್ ಅಂತ ಕರಿತೀವಿ. ಇದಕ್ಕೆ ಮೇನ್ ಸೋರ್ಸ್ ಎಲ್ಲಿಂದ ಸಿಗುತ್ತೆ ಅಂದರೆ ಪೆಟ್ರೋಲಿಯಮು, ನ್ಯಾಚುರಲ್ ಗ್ಯಾಸು. Main constituent of the natural gas is methane. So methane is the first member of the alkanes. So hangagi methane ನನಗೆ ನ್ಯಾಚುರಲ್ ಗ್ಯಾಸಲ್ಲಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಏನಿದೆಯಲ್ಲ ಅದು ನನಗೆ ಮೀಥೇನ್ ಆಗುತ್ತೆ. ಎಕ್ಸಾಂಪಲ್ನ ತಗೊಂಡ್ರೆ ಮೀಥೇನ್ ಇದೆ, ಈಥೇನ್ ಇದೆ, ಪ್ರೊಪೇನ್ ನಾನು ಎಕ್ಸಾಂಪಲ್ ಆಗಿ ತಗೊಳ್ತಾ ಹೋದು. ಅದೇ ಥರ ಸೆಕೆಂಡ್ ಕ್ಲಾಸ್ ಆಫ್ ಓಪನ್ ಚೈನ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆಲ್ಕೀನ್ಸ್ ಅಂತ ಕರಿತೀವಿ. ಇದಕ್ಕೆ ಓಲಿಫಿನ್ಸ್ ಅಂತಲೂ ಕರೀತಾರೆ. ಹೇಗೆ ಆಲ್ಕೇನ್ಸ್ಗೆ ನೀವು ಪ್ಯಾರಾಫಿನ್ಸ್ ಅಂತ ಕರೆದ್ರಲ್ಲ ಹಾಗೆ ಇದಕ್ಕೆ ನಾವೇನಂತ ಕರಿತೀವಿ, ಓಲಿಫಿನ್ಸ್ ಅಂತ ಕರಿತೀವಿ. ಈ ಆಲ್ಕೀನ್ಸ್ ಆರ್ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್ ಹ್ಯಾವಿಂಗ್ ಕಾರ್ಬನ್ ಡಬಲ್ ಬಾಂಡ್ಸ್. ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ CnH2n ಅಂತ ಹೇಳ್ತೀವಿ. ಸೊ ಅಲ್ಲೇನಾಗುತ್ತೆ, +2 ಹೇಳಿದ್ವಿ, ಇಲ್ಲಿ 2 ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ದಿ ಡಬಲ್ ಬಾಂಡ್ ಫಾರ್ಮೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೀನ್ಸ್ ಅಂತ ಕರಿತೀವಿ. ಇದಕ್ಕೆ ಓಲಿಫಿನ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಆಯಿಲ್ ಫಾರ್ಮಿಂಗ್ ಕಾಂಪೌಂಡ್ಸ್ ಇವು, ಹಾಗಾಗಿ ಇದನ್ನು ನಾವು ಓಲಿಫಿನ್ಸ್ ಅಂತ ಹೇಳ್ತೀವಿ. ಡಬಲ್ ಬಾಂಡ್ ಇರೋದಕ್ಕೋಸ್ಕರ, ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಡಬಲ್ ಬಾಂಡ್ ಇರೋದಕ್ಕೋಸ್ಕರ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ sp2 ಆಗಿರುತ್ತೆ, ಮಾಲಿಕ್ಯೂಲು ಪ್ಲೇನಾರ್ ಆಗಿರುತ್ತೆ. ಸೊ ಎಕ್ಸಾಂಪಲ್ನ ತೊಗೊಂಡ್ರೆ ನೀವು ಈಥೀನ್ ತೊಗೋಬೋದು, ಪ್ರೋಪೀನ್ ತೊಗೋಬೋದು, ಅದೇ ಥರ ಬ್ಯೂಟೀನ್ನ ತೊಗೋಬೋದು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಎಕ್ಸಾಂಪಲ್ ಫಾರ್ ಆಲ್ಕೀನ್ಸ್. ಅದೇ ಥರ ಥರ್ಡ್ ಕ್ಲಾಸ್ ಆಫ್ ಓಪನ್ ಚೈನ್ ಕಾಂಪೌಂಡ್ಸ್ಗೆ ನಾವೇನು ಹೇಳ್ತೀವಿ, ಆಲ್ಕೈನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕಾರ್ಬನ್ ಬಾಂಡ್ ಏನಿದೆಯಲ್ಲ ಇಟ್ ಈಸ್ ಸ್ಯಾಟಿಸ್ಫೈಡ್ ಬೈ ಎ ಟ್ರಿಪಲ್ ಬಾಂಡ್. ಅಂಥದಕ್ಕೆ ನಾನೇನಂತ ಕರಿತೀನಿ, ಆಲ್ಕೈನ್ಸ್ ಅಂತ ಹೇಳ್ತೀನಿ. ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ CnH2n-2 ಅಂತ ಹೇಳ್ತೀವಿ. ಇಲ್ಲಿ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ sp ಆಗುತ್ತೆ. ಫಸ್ಟ್ ಮೆಂಬರ್ ಏನಿದೆ ಅಸ್ಟಿಲ್ ಏನಿದೆ, ಅಥವಾ ಅದಕ್ಕೆ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಪ್ರೋಪೀನ್ ಅಂತ ಹೇಳ್ತೀರಾ, ಬ್ಯೂಟೀನ್ ಅಂತ ಹೇಳ್ತೀರಾ, ಈ ಥರ ಬ್ಯೂಟೈನ್ ಅಂತ ಹೇಳ್ತೀರಾ. ಈ ಥರ ಬೇರೆ ಬೇರೆ ಎಕ್ಸಾಂಪಲ್ಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ಕ್ಲಾಸಿಫಿಕೇಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಹೈಡ್ರೋಕಾರ್ಬನ್ಸ್ ಕ್ಲಾಸಿಫಿಕೇಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ಓಪನ್ ಚೈನ್ ಅಂತ ಹೇಳ್ತೀವಿ, ಕ್ಲೋಸ್ಡ್ ಚೈನ್ ಅಂತ ಹೇಳ್ತೀವಿ. ಓಪನ್ ಚೈನಲ್ಲಿ ಮತ್ತೆ ನಿಮಗೆ ಆಲ್ಕೇನ್ಸು, ಆಲ್ಕೀನ್ಸು, ಆಲ್ಕೈನ್ಸು ನಿಮಗೆ ಹೋಗ್ತಾ ಇದೆ.
ಅದೇ ಥರ ಈಗ ನೀವೇನು ಮಾಡ್ತಾ ಇದ್ದೀರಾ, ಕ್ಲೋಸ್ಡ್ ಚೈನ್ ಅಥವಾ ಸೈಕ್ಲಿಕ್ ಮಾಲಿಕ್ಯೂಲ್ನ ತೊಗೊಂಡ್ರೆ ಅದಕ್ಕೆ ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಟ್ರೋಸೈಕ್ಲಿಕ್ ಅಂತ ಹೇಳ್ತೀವಿ. ಸೊ ಕ್ಲೋಸ್ಡ್ ಚೈನ್ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಏನು ಮಾಡ್ತೀವಿ, ದೇ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್. ಅದಕ್ಕೆ ನಾವೇನಂತ ಕರಿತೀವಿ, ಸೈಕ್ಲಿಕ್ ಅಂತೀವಿ ಅಥವಾ ಕ್ಲೋಸ್ಡ್ ಚೈನ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇದ್ರೆ ಇಲ್ಲೇನಾಗುತ್ತೆ ಅಂತಂದರೆ ಈಗ ಕಾಂಪೌಂಡ್ನ ನೀವು ಮಾಡಿದಾಗ ಹೋಮೋಸೈಕ್ಲಿಕ್ ಅಂದರೆ ಆ ರಿಂಗ್ ಫಾರ್ಮೇಷನ್ ಏನಾಗುತ್ತಲ್ಲ, ಅಲ್ಲಿ ಹೋಮೋ ಅಂದರೆ ಸೇಮ್ ಅಥವಾ ಸಿಂಗಲ್. ಸೊ ಒಂದೇ ಆಟಮಿಂದ ರಿಂಗ್ ಫಾರ್ಮೇಷನ್ ಆಗಿದ್ರೆ ಅಂಥದಕ್ಕೆ ನಾವು ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ಅಪಾರ್ಟ್ ಫ್ರಮ್ ಒಂದೇ ಅದರಲ್ಲಿ ಬೇರೆ ಬೇರೆ ಇತ್ತು ಅಂದರೆ ಅವಾಗ ಅದಕ್ಕೆ ಹೆಟ್ರೋಸೈಕ್ಲಿಕ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಒಂದು ಹೆಟ್ರೋ ಆಟಮ್ ಇದ್ರೂ ಅದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಸೈಕ್ಲಿಕ್ ಅಂತ ಕರಿತೀವಿ. ಈಗ ಹೋಮೋಸೈಕ್ಲಿಕ್ ಅವರು ಕಾರ್ಬೋಸೈಕ್ಲಿಕ್ ಅಂತಲೂ ಕರೀತಾರೆ. ಇಲ್ಲಿ ದೇ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಮಾಡುತ್ತೆ, ಹೋಮೋಸೈಕ್ಲಿಕ್ ಅಂತ ಹೇಳ್ತಾ ಇದ್ದಾರೆ. ಹೋಮೋಸೈಕ್ಲಿಕ್ ಅಂದರೆ ದ ರಿಂಗ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಎಲಿಮೆಂಟ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಹೋಮೋಸೈಕ್ಲಿಕ್ ಅಂತೀನಿ. ಬೇರೆ ಯಾವುದೇ ರೀತಿಯಾದಂಥ ಎಲಿಮೆಂಟ್ ಇರಲ್ಲ ಇನ್ ಎ ರಿಂಗ್. ಅದು ಸ್ಯಾಚುರೇಟೆಡ್ ಆಗಿರ್ಬೋದು, ಇಲ್ಲ ಅಂದರೆ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ಇಟ್ ಇಸ್ ಸೈಕ್ಲಿಕ್ ಇನ್ ನೇಚರ್ ಕಂಟೈನಿಂಗ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ಹಂಗಾಗಿದ್ರೆ ನಾನು ಏನಂತ ಹೋಮೋಸೈಕ್ಲಿಕ್ ಅಂತ ಕರಿತೀನಿ. ಇನ್ನೊಂದು ಕೇಸ್ ಆಫ್ ಮಾಲಿಕ್ಯೂಲ್ಸ್ ಇದೆ, ಇನ್ನೊಂದು ಸೆಟ್ ಆಫ್ ಮಾಲಿಕ್ಯೂಲ್ಸ್ ಇದೆ, ಅದಕ್ಕೆ ಹೆಟ್ರೋಸೈಕ್ಲಿಕ್ ಅಂತ ಹೇಳ್ತೀನಿ. ನಾಟ್ ಓನ್ಲಿ ದೇ ಆರ್ ಆಲ್ಸೋ ಸೈಕ್ಲಿಕ್ ಇನ್ ನೇಚರ್, ಬಟ್ ವೆನ್ ಯು ಕನ್ಸಿಡರ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಿ ಸೈಕಲ್, ಅಟ್ಲೀಸ್ಟ್ ಒಂದು ಬೇರೆ ಬೇರೆ ಇದ್ದರೆ, ಒಂದಕ್ಕಿಂತ ಜಾಸ್ತಿನೂ ಬೇರೆ ಇರ್ಬೋದು, ಅಟ್ಲೀಸ್ಟ್ ಒಂದು ಬೇರೆ ಇದ್ದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀನಿ. ಸೊ ಒಂದು ನಾನ್ ಕಾರ್ಬನ್ ಎಲಿಮೆಂಟ್ ಇರುತ್ತೆ, ಅಂಥದಕ್ಕೆ ನಾವೇನಂತ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. Again, when you consider the homocyclic compound na ತಗೊಂಡ್ರೆ they are further classified into two types. ಒಂದಕ್ಕೆ aromatic ಅಂತ ಹೇಳ್ತೀವಿ, ಇನ್ನೊಂದಕ್ಕೆ alicyclic ಅಂತ ಹೇಳ್ತೀವಿ. Homocyclic ಅಂದ್ರೇನು, they are the cyclic molecule which going to have only one type of element in their ring. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಹೋಮೋಸೈಕ್ಲಿಕ್ ಅಂತ ಹೇಳ್ತೀನಿ. ಅದರಲ್ಲಿ ಎರಡು ಟೈಪ್ ಇದೆ, ಒಂದಕ್ಕೆ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆಲಿಸೈಕ್ಲಿಕ್ ಅಂತ ಹೇಳ್ತೀವಿ. ಆರೋಮ್ಯಾಟಿಕ್ ಅಂತಂದ್ರೇನು, ದೋಸ್ ಆರ್ ದಿ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಆಲ್ಟರ್ನೇಟಿವ್ ಸಿಂಗಲ್ ಎಂಡೆಡ್ ಡಬಲ್ ಬಾಂಡ್. ಅಂಥದಕ್ಕೆ ಕಾಂಜುಗೇಷನ್ ಇರುತ್ತೆ ಸೈಕ್ಲಿಕ್ ಮಾಲಿಕ್ಯೂಲಲ್ಲಿ, ಅಂಥದಕ್ಕೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಅಗೇನ್ ಅದಕ್ಕೆ ಹಕಲ್ಸ್ ರೂಲ್ ಇದೆ, ಬೇರೆ ಬೇರೆ ರೂಲ್ಸ್ ಇದೆ, ಅದು ಮುಂದೆ ನೀವು ಇದೇ ಚಾಪ್ಟರ್ಲಿ ಮುಂದೆ ಓದ್ತಾ ಹೋಗ್ತೀರಾ. ಈಗ ಜಸ್ಟ್ ಏನಂತ ತಿಳ್ಕೊಳ್ಳಿ ಅಂತಂದರೆ, ಆರೋಮ್ಯಾಟಿಕ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಅನ್ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಕಾಂಜುಗೇಷನ್ ಇದೆ. ಅಂಥ ಮಾಲಿಕ್ಯೂಲ್ಸ್ಗೆ, ಸೈಕ್ಲಿಕ್ ಮಾಲಿಕ್ಯೂಲ್ಸ್ಗೆ, ಅಂಥ ಸೈಕ್ಲಿಕ್ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಅಂತ ಕರಿತೀವಿ. ಇನ್ನೊಂದು ಕ್ಲಾಸ್ ಆಫ್ ಮಾಲಿಕ್ಯೂಲ್ಸ್ ಇದೆ, ದೇ ಆರ್ ಆಲಿಸೈಕ್ಲಿಕ್ ಇನ್ ನೇಚರ್. ನಾವು ಮುಂಚೆನೇ ಹೇಳಿದೆ ಆಲಿಫ್ಯಾಟಿಕ್ ಅಂತ ಹೇಳಿದ್ವಿ. ಆಲಿಫ್ಯಾಟಿಕ್ ಅಂದ್ರೇನು, ಓಪನ್ ಚೈನ್ ಕಾಂಪೌಂಡ್, ಅಥವಾ ದೇ ಆರ್ ಸ್ಯಾಚುರೇಟೆಡ್, ದೇ ಆರ್ ಕಾರ್ಬನ್ ಕಾರ್ಬನ್ ಬಾಂಡ್ ಇಸ್ ಸ್ಯಾಟಿಸ್ಫೈಡ್ ಬೈ ಅ ಸಿಂಗಲ್ ಬಾಂಡ್. ದೇ ಆರ್ ಸೈಕ್ಲಿಕ್ ಇನ್ ನೇಚರ್, ನೋ ಡೌಟ್, ಬಟ್ ದೇ ಡು ನಾಟ್ ಕಂಟೈನ್ ಎನಿ ಡಬಲ್ ಬಾಂಡ್. ಯಾವುದು ಡಬಲ್ ಬಾಂಡ್ ಆಗಲಿ ಟ್ರಿಪಲ್ ಬಾಂಡ್ ಆಗಲಿ ಇರೋದಿಲ್ಲ. ಸ್ಯಾಚುರೇಟೆಡ್ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆಲಿಸೈಕ್ಲಿಕ್ ಅಂತೀವಿ, ಇಲ್ಲ ಅಂದರೆ ಅದಕ್ಕೆ ಸೈಕ್ಲೋ ಆಲ್ಕೇನ್ಸ್ ಅಂತಲೂ ಕರೀತಾರೆ. ಅಗೇನ್ ಆರೋಮ್ಯಾಟಿಕ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ದೇ ಗೋಯಿಂಗ್ ಟು ಹ್ಯಾವ್ ಅನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಅಂತ ಹೇಳಿದೆ. ಅದನ್ನೇನಾಗಿರ್ಬೋದು ಅಂದರೆ ಬೆನ್ಸನಾಯ್ಡ್ ಆಗಿರ್ಬೋದು, ಅಥವಾ ನಾನ್ ಬೆನ್ಸನಾಯ್ಡ್ ಅದನ್ನು ಆಗಿರ್ಬೋದು. ಇದನ್ನು ನೀವು ಮುಂದೆ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಆಲಿಸೈಕ್ಲಿಕ್ ಕಾಂಪೌಂಡ್ಸ್ನ ತಗೊಂಡ್ರೆ ನಾನು ಮುಂಚೆನೇ ಹೇಳ್ದಂಗೆ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸೈಕ್ಲೋ ಆಲ್ಕೇನ್ಸ್ ಆರ್ ಸೈಕ್ಲೋ ಪ್ಯಾರಾಫಿನ್ಸ್. ದೇ ಆರ್ ಕಾರ್ಬನ್ ಕಾರ್ಬನ್ ಬಾಂಡ್ ಇಸ್ ಸ್ಯಾಟಿಸ್ಫೈಡ್ ಬೈ ಎ ಸಿಂಗಲ್ ಬಾಂಡ್, ಬಟ್ ದೇ ಆರ್ ಪ್ರೆಸೆಂಟ್ ಇನ್ ಎ ಸೈಕ್ಲಿಕ್ ಮೋಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲಿಸೈಕ್ಲಿಕ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ದ ಜನರಲ್ ಫಾರ್ಮುಲಾ CnH2n, ವೇರ್ n is equal to 1 2 3 4 ಬರ್ಬೋದು. ಅಪ್ ಟು 6 ಕಾರ್ಬನ್ ಆಟಮ್ ಸ್ಟೇಬಲ್ ಇರುತ್ತೆ. ದೇ ಗೋಯಿಂಗ್ ಟು ರಿಸಂಬಲ್ ಆಲ್ಕೇನ್ಸ್. ಎಲ್ಲ ಪ್ರಾಪರ್ಟೀಸ್ನಲ್ಲೂ ಆಲ್ಕೇನ್ಸ್ ಥರ ಅವು ಬಿಹೇವ್ ಮಾಡ್ತವೆ. ಅದೇ ಥರ ಆರೋಮ್ಯಾಟಿಕ್ನ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಾನು ಮುಂಚೆನೇ ಹೇಳ್ದಂಗೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಕಾಂಜುಗೇಷನ್ ಇರುತ್ತೆ, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗ್ತಾ ಇರುತ್ತೆ. ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್. ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಅಂತ ಕರಿತೀವಿ. ಇದಕ್ಕೆ ಅರಿನ್ಸ್ ಅಂತಲೂ ಕರೀತಾರೆ, ಅಥವಾ ಆರೋಮ್ಯಾಟಿಕ್ಸ್ ಅಂತಲೂ ಅದನ್ನು ಕರಿತಾ ಹೋಗ್ತಾರೆ. ಆಯ್ತಾ, ನಾನು ಹೇಳಿದೆ ಈ ಆರೋಮ್ಯಾಟಿಕ್ ಕಾಂಪೌಂಡ್ಸ್ನ ನಾವು ಎರಡು ಥರ ಕ್ಲಾಸಿಫೈ ಮಾಡಿದ್ವಿ ಅಂತ ಹೇಳಿದೆ. ಒಂದಕ್ಕೆ ಬೆನ್ಸನಾಯ್ಡ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾನ್ ಬೆನ್ಸನಾಯ್ಡ್ಸ್ ಅಂತ ಹೇಳ್ತೀವಿ. ನಾನು ಹೇಳ್ದಂಗೆ ಬೆನ್ಸಿನ್ ನಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂತ ಹೇಳ್ಕೊಳ್ತೀನಿ. ಅದೇ ಥರ ಬೆನ್ಸಿನ್ ನ್ಯೂಕ್ಲಿಯಸ್, ಅಟ್ಲೀಸ್ಟ್ ಒಂದು ಬೆನ್ಸಿನ್ ನ್ಯೂಕ್ಲಿಯಸ್ ಇದ್ದರೆ ನಿಮ್ಮ ಮಾಲಿಕ್ಯೂಲಲ್ಲಿ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಬೆನ್ಸನಾಯ್ಡ್ ಕಾಂಪೌಂಡ್ಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಈಗ ಎರಡು ಬೆನ್ಸಿನ್ ರಿಂಗು ಆರ್ಥೋ ಪೊಸಿಷನಲ್ಲಿ ಏನಾದರೂ ಫ್ಯೂಸ್ ಆದರೆ ಅಂಥದಕ್ಕೆ ನಾನು ನ್ಯಾಫ್ಥಲೀನ್ ಅಂತ ಹೇಳ್ತೀನಿ. 3 ಬೆನ್ಸಿನ್ ರಿಂಗು ಆಲ್ಫಾ ಪೊಸಿಷನಲ್ಲಿ ಏನಾದರೂ ಫ್ಯೂಸ್ ಆಗಿದ್ದರೆ ಅಂಥದಕ್ಕೆ ನಾನು
ಆಂಥ್ರಸೀನ್ ಅಂತ ಹೇಳ್ತೀನಿ, ಫಿನಾಂಥ್ರಸೀನ್ ಅಂತ ಹೇಳ್ತೀನಿ. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಬೆನ್ಜೋನಾಯ್ಡ್ ಕಾಂಪೌಂಡ್ಸ್. ಅದೇ ಥರ ನಾನ್ ಬೆನ್ಜೋನಾಯ್ಡ್ ಕಾಂಪೌಂಡ್ಸ್ ಅಂತ ಹೇಳಿದೆ. ಸೊ ದೇ ಆರ್ ಹೋಮೋಸೈಕ್ಲಿಕ್ ಇನ್ ನೇಚರ್. ದೇ ಗೋಯಿಂಗ್ ಟು ಕಂಟೈನ್ ಓನ್ಲಿ ಒನ್ ಟೈಪ್ ಆಫ್ ಎಲಿಮೆಂಟ್ ಇನ್ ದಿ ಸೈಕ್ಲಿಕ್ ಚೈನ್, ಬಟ್ ದೇ ಮೇ ಕಂಟೈನ್ ಐದರ್ ದಿ ಪಾಸಿಟಿವ್ ರಿಂಗ್ ಅಥವಾ ನೆಗೆಟಿವ್ ರಿಂಗ್ ಇರ್ಬೋದು, ಫ್ಯೂಸ್ ಆಗಿರ್ಬೋದು. ದ ಕಾಂಪೌಂಡ್ ಎಕ್ಸಿಬಿಟಿಂಗ್ ದಿ ಆರೋಮ್ಯಾಟಿಕ್ ಕಾಂಪೌಂಡ್ ಬಟ್ ನಾಟ್ ಕಂಟೈನಿಂಗ್ ಎ ಬೆನ್ಸಿನ್ ನ್ಯೂಕ್ಲಿಯಸ್. ಬೆನ್ಸಿನ್ ನ್ಯೂಕ್ಲಿಯಸ್ ಅಂದರೆ 5 ಬೆನ್ಸಿನ್ ಅಂತಂದರೆ ಬೆನ್ಸಿನ್ ಒನ್ ಆಫ್ ದಿ ಬೆನ್ಸಿನ್ ಮಾಲಿಕ್ಯೂಲ್ ಇತ್ತು ಅಂದರೆ ಬೆನ್ಸಿನಾಯ್ಡ್ಸ್ ಅಂತಾರೆ. ಬೆನ್ಸಿನ್ ಮಾಲಿಕ್ಯೂಲ್ ಇಲ್ಲದೆ ಇರೋವಂಥದ್ದಕ್ಕೆ ನಾವೇನಂತ ಕರಿತೀವಿ, ನಾನ್ ಬೆನ್ಸಿನಾಯ್ಡ್ಸ್. ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್. ದೇ ಗೋಯಿಂಗ್ ಟು ಕಂಟೈನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ. ದೇ ಆರ್ ಹೋಮೋಸೈಕ್ಲಿಕ್ ಇನ್ ನೇಚರ್ ಬಟ್ ದೇ ಡು ನಾಟ್ ಕಂಟೈನ್ ಬೆನ್ಸಿನ್ ಇನ್ ದೆ. ಬರೀ ಬೆನ್ಸಿನ್ ಇತ್ತು ಅಂದರೆ ಬೆನ್ಸಿನಾಯ್ಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಬೆನ್ಸಿನ್ ಇಲ್ಲದೆ ಅದೇ ಥರ ಇರುವಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ನಾನ್ ಬೆನ್ಸಿನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಬೇಸ್ಡ್ ಆನ್ ದೇ ಸ್ಟ್ರಕ್ಚರ್ ಪ್ರಕಾರ ಅದನ್ನು ನಾನು ಕ್ಲಾಸಿಫೈ ಮಾಡ್ತಾ ಇದ್ದೀನಿ. ಒಂದಕ್ಕೆ ನಾನು ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಹೈಡ್ರೋಕಾರ್ಬನ್ ಬಿಟ್ಟು ಬೇರೆ ಬೇರೆ ಕಾಂಪೌಂಡ್ಸ್ ಅಂತ ಹೇಳ್ತೀನಿ. ಈ ಹೈಡ್ರೋಕಾರ್ಬನ್ಸ್ ನಾನು 2 ಥರ ಕ್ಲಾಸಿಫೈ ಮಾಡ್ತೀನಿ, ಓಪನ್ ಚೈನು ಮತ್ತು ಕ್ಲೋಸ್ಡ್ ಚೈನ್ ಥರ ಕ್ಲಾಸಿಫೈ ಮಾಡ್ತೀನಿ. ಈ ಓಪನ್ ಚೈನ್ ನಾನು ಮತ್ತೆ 3 ಥರ ಮಾಡ್ತೀನಿ, ಆಲ್ಕೇನ್ಸು, ಆಲ್ಕೀನ್ಸು, ಆಲ್ಕೈನ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅದೇ ಥರ ನೀವು ಇದಕ್ಕೆ ಬಂದರೆ ಸೈಕ್ಲಿಕ್ ರಿಂಗ್ನ ತೊಗೊಂಡ್ರೆ ಹೋಮೋಸೈಕ್ಲಿಕ್ ಇರ್ಬೋದು, ಹೆಟ್ರೋಸೈಕ್ಲಿಕ್ ಇರ್ಬೋದು. ಹೋಮೋಸೈಕ್ಲಿಕ್ನ ಮತ್ತೆ ನಾನು 2 ಥರ ಕ್ಲಾಸಿಫೈ ಮಾಡ್ತೀನಿ. ಏನಂತ ಆರೋಮ್ಯಾಟಿಕ್ ಅಂತ ಹೇಳ್ತೀನಿ, ಆಲಿಸೈಕ್ಲಿಕ್ ಅಂತ ಹೇಳ್ತೀನಿ. ಅಗೇನ್ ಈ ಆರೋಮ್ಯಾಟಿಕ್ ಏನು ಮಾಡ್ಬೋದು, ಮತ್ತೆ ಫರ್ದರ್ ಕ್ಲಾಸಿಫೈ ಆಗುತ್ತೆ, ಬೆನ್ಜೋನಾಯ್ಡ್ ನಾನ್ ಬೆನ್ಜೋನಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್ ಹೇಗಿದೆ ಮಾಲಿಕ್ಯೂಲಲ್ಲಿ, ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕ್ಲಾಸಿಫೈ ಇನ್ ದಿಸ್ ಮ್ಯಾನರ್. Life is like an organic chemistry, easy and pleasant as long as we pay attention, difficult and challenging unless we take the plunge ಅಂತ ಹೇಳ್ತಾನೆ ಚಿನ್ಮಯ ದಾಸ್ ಅನ್ನೋಂಥವ್ರು. ಈಸ್ ಎ ಕೆಮಿಸ್ಟ್. ಹೀ ಸೇಸ್ ದಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿ ಮತ್ತು ಪ್ರೆಸೆಂಟ್ ಆಗಿರುತ್ತೆ. ಯಾವಾಗ ಅಂದರೆ ನಾನು ನೀಟಾಗಿ ಈಚ್ ಆ್ಯಂಡ್ ಎವ್ರಿಥಿಂಗಿಗೆ ಅಟೆನ್ಷನ್ ಕೊಟ್ಟು ಕೇರ್ಫುಲ್ಲಾಗಿ ಅದನ್ನು ಓದ್ದಲ್ಲೇ ಇದ್ದರೆ ನನಗೆ ಏನಾಗುತ್ತೆ ಅಂತಂದರೆ ಡಿಫಿಕಲ್ಟು ಚಾಲೆಂಜ್ ಅಂತ ಶುರು ಆಗುತ್ತೆ. ಕೆಮಿಸ್ಟ್ರಿ ಇಸ್ ನಾಟ್ ಎ ವೆರಿ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ನಾಟ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್ ಬಿಕಾಸ್ ಕಾರ್ಬನ್ ಹ್ಯಾಸ್ ಓನ್ಲಿ 4 bonds. You should love organic chemistry. Thank you. All the best.